ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಸಿಂಚನಾ. ಬಗೆದಷ್ಟು ಬಯಲಾಗ್ತಾ ಇದೆ ದೆಹಲಿ ಬ್ಲಾಸ್ಟ್ನ ರಹಸ್ಯ. ಆರೋಪಿ ಡಾಕ್ಟರ್ ಶಾಹೀನ್ ಬಗ್ಗೆ ಪ್ರಮುಖ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಯುಎಇಯಲ್ಲಿ 2 ವರ್ಷಗಳ ಕಾಲ ಶಾಹೀನ್ ಕೆಲಸವನ್ನ ಮಾಡಿದ್ಲು ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಅಲ್ಲಿಂದಲೇ ಪಾಕಿಸ್ತಾನದೊಂದಿಗೆ ನಂಟಿನ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಶಾಹೀನ್ ಟ್ರಾವೆಲ್ ಹಿಸ್ಟ್ರಿ ಕೆದಕಿದ ಎನ್ಐಎಗೆ ಈ ಬಗ್ಗೆ ಮಾಹಿತಿ ಸಿಕ್ಕಿದೆ. ಬಗೆದಷ್ಟು ಬಯಲಾಗ್ತಾ ಇದೆ ದೆಹಲಿ ಬ್ಲಾಸ್ಟ್ನ ರಹಸ್ಯ. ಆರೋಪಿ ಡಾಕ್ಟರ್ ಶಾಹೀನ್ ಬಗ್ಗೆ ಪ್ರಮುಖ ಮಾಹಿತಿಗಳು ಸಿಗ್ತಾ ಹೋಗ್ತಿವೆ. ಯುಎಇಯಲ್ಲಿ 2 ವರ್ಷಗಳ ಕಾಲ ಶಾಹೀನ್ ಕೆಲಸವನ್ನ ಮಾಡಿದ್ಲಂತೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ 2 ವರ್ಷಗಳ ಕಾಲ ಈಕೆ ಕೆಲಸವನ್ನ ಮಾಡಿರ್ತಾಳೆ. ಅಲ್ಲಿಂದಲೇ ಪಾಕಿಸ್ತಾನದೊಂದಿಗೆ ನಂಟನ್ನ ಹೊಂದಿದ್ಲು ಎನ್ನುವಂತಹ ಶಂಕೆ ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. ಶಾಹೀನ್ ಟ್ರಾವೆಲ್ ಹಿಸ್ಟ್ರಿ ಕೆದಕಿದ ಎನ್ಐಎಗೆ ಈ ಒಂದು ಸ್ಫೋಟಕ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಒಂದು ತನಿಖೆ ಚುರುಕುಗೊಂಡಿದೆ. ಇನ್ನು ಈ ಒಂದು ತನಿಖೆಯಲ್ಲಿ ಸಾಕಷ್ಟು ವಿಷಯಗಳು ಬಹಿರಂಗವಾಗ್ತಾ ಇದೆ. ಇನ್ನು ಶಾಹೀನ್ ಟ್ರಾವೆಲ್ ಹಿಸ್ಟ್ರಿಯನ್ನ ಕೆದಕಿದ ಎನ್ಐಎಗೆ ಒಂದು ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಯುಎಇಯಲ್ಲಿ 2 ವರ್ಷಗಳ ಕಾಲ ಶಾಹೀನ್ ಕೆಲಸವನ್ನ ಮಾಡಿರ್ತಾಳೆ. ಅಲ್ಲಿಂದಲೇ ಈಕೆಗೆ ಪಾಕಿಸ್ತಾನದೊಂದಿಗೆ ನಂಟು ಬೆಸೆಯಲಾಗಿತ್ತ ಅಥವಾ ನಂಟು ಸಿಕ್ಕಿತ್ತಾ ಎನ್ನುವಂತಹ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. ಆರೋಪಿ ಡಾಕ್ಟರ್ ಶಾಹೀನ್ ಬಗ್ಗೆ ಪ್ರಮುಖ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಒಂದು ಶಾಹೀನ್ನ ಟ್ರಾವೆಲ್ ಹಿಸ್ಟ್ರಿ ಆಗಿರ್ಬೋದು, ಚಾಟ್ ಬಾಕ್ಸ್ ಆಗಿರ್ಬೋದು, ಅಥವಾ ಆಕೆಯ ಮೊಬೈಲ್ನಲ್ಲಿ ಸಿಕ್ಕಿರುವಂತಹ ಸಾಕ್ಷ್ಯಗಳನ್ನ ಕೆದಕ್ತಾ ಹೋಗ್ತಾ ಇದೆ ಎನ್ಐಎ ತಂಡ. ಈ ಎಲ್ಲ ಸಾಕ್ಷಿಗಳನ್ನ ಕೆದಕಿದ ಎನ್ಐಎ ತಂಡಕ್ಕೆ ಸಾಕಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಹೋಗ್ತವೆ. ಇನ್ನು ಇವೆಲ್ಲವೂ ಕೂಡ ಹಳೆಯ ಫೋಟೋಗಳು. ಡಾಕ್ಟರ್ ಶಾಹೀನ್ ಸಯೀದ್ ಹಳೆಯ ಫೋಟೋಗಳಿವು. ಅಂದ್ರೆ ಆಕೆ ಯಾವಾಗ ಮೆಡಿಕಲ್ಗೆ ಪ್ರವೇಶವನ್ನ ಪಡೆದ್ಲು, ಮೆಡಿಸಿನ್ ಕೋರ್ಸ್ನ ತಗೊಂಡ್ಲು, ಆ ಸಮಯದಲ್ಲಿ ಹಾಲ್ ಟಿಕೆಟ್ ಮೇಲಿರುವಂತಹ ಪಾಸ್ಪೋರ್ಟ್ ಸೈಜ್ನ ಫೋಟೋ ಇದು. ಇನ್ನು ಆಕೆ ತನ್ನ ಗೆಳೆಯರ ಜೊತೆಗೆ ಕಾಲೇಜ್ನಲ್ಲಿ ಜೊತೆಗೆ ಹಾಸ್ಟೆಲ್ನಲ್ಲಿ ತೆಗೆಸಿಕೊಂಡಿರುವಂತಹ ಫೋಟೋ, ಅಂದ್ರೆ ಬುರ್ಕಾ ಇಲ್ಲದೆಯೇ ಶಾಹೀನ್ನ ಫೋಟೋಗಳಿವು. ಇನ್ನು ಇತ್ತೀಚಿನ ಫೋಟೋ ಕೂಡ ನೀವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾನೆ ಇದ್ದೀರಾ, ಬುರ್ಕಾ ಧರಿಸಿರುವಂತಹ ಫೋಟೋಗಳು. ಈಕೆಗೆ ಈಗ 45 ವರ್ಷ ವಯಸ್ಸು. ಇದು ಈಕೆಯ ಬಾಲ್ಯದ ಫೋಟೋಗಳು. ಆಕೆ ಸ್ಟೂಡೆಂಟ್ ಆಗಿದ್ದಾಗ, ವಿದ್ಯಾರ್ಥಿನಿ ಆಗಿದ್ದಾಗ ತೆಗೆಸಿಕೊಂಡಿರುವಂತಹ ಫೋಟೋಗಳು ಕೂಡ ಲಭ್ಯವಾಗ್ತಾ ಇದೆ. ಇನ್ನೊಂದು ಕಡೆ ತನಿಖಾಧಿಕಾರಿಗಳ ತಂಡ, ಸೋಕೋ ಟೀಮ್ ಏನಿದೆ, ಅಲ್ಲಿ ಸ್ಫೋಟಗೊಂಡಿರುವಂತಹ ಆ ಸ್ಫೋಟವಾದಂತಹ ಪ್ರದೇಶದಲ್ಲಿ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ತನಿಖೆಯ ವೇಳೆ ಸಾಕಷ್ಟು ಅವಶೇಷಗಳು ಪತ್ತೆಯಾಗ್ತಾ ಇದೆ. ಶಾಹೀನ್ನ ಡಿ ತಂಡವನ್ನ ಡಿಕೋಡ್ ಮಾಡಿದೆ ಎನ್ಐಎ ತಂಡ. ಯುಪಿಯ ಎಟಿಎಸ್ನ ರೇಡಾರ್ನಲ್ಲಿದೆ ಡಿ ತಂಡ. ಡಿ ತಂಡದ ಪ್ರತಿಯೊಬ್ಬರಿಗೂ ವಿಭಿನ್ನ ಕೆಲಸ ಕಾರ್ಯಗಳನ್ನು ನಿಯೋಜನೆ ಮಾಡಲಾಗಿತ್ತು ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಶಾಹೀನ್ನ ವೈದ್ಯ ಸಹೋದ್ಯೋಗಿ ಡಿ ತಂಡದಲ್ಲಿ ಹಾಜರಿದ್ದ. ಜೈಷೆ ಸಂಘಟನೆಗೆ ಕಳುಹಿಸಲಾದ ಸಂದೇಶದಲ್ಲಿ ಈ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ಎಲ್ಲಾ ಭಯೋತ್ಪಾದಕರ ಸಂವಹನಕ್ಕಾಗಿ, ಅಂದ್ರೆ ಕಮ್ಯುನಿಕೇಶನ್ಗಾಗಿ ಒಂದು ಕೋಡ್ ವರ್ಡ್ಗಳನ್ನ ಉಪಯೋಗಿಸಲಾಗಿತ್ತಂತೆ. ಈ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದ್ರೆ ಇವರು ಚಾಟ್ ಮಾಡಬೇಕಾದ್ರೆ ನೇರವಾಗಿ ವಿಷಯಗಳನ್ನ ಹೇಳ್ತಾ ಇರಲಿಲ್ಲ. ಅಂದ್ರೆ ಎಲ್ಲಿ ಸಿಕ್ಕಾಕೊಳ್ಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಕೋಡ್ ವರ್ಡ್ಗಳನ್ನ ಯೂಸ್ ಮಾಡ್ತಾ ಇದ್ರು. ಈ ಹಿಂದೆ ಕೂಡ ನಾವು ಗಮನಿಸಿದ್ವಿ. ಅಂದ್ರೆ ಸ್ಫೋಟಕ್ಕೆ ದಾವತ್, ಹಾಗೆ ಸ್ಫೋಟಕಕ್ಕೆ ಬಿರಿಯಾನಿ ಎನ್ನುವಂತಹ ಕೋಡ್ ವರ್ಡ್ಸ್ಗಳನ್ನ ಯೂಸ್ ಮಾಡಿದ್ರು. ಇನ್ನೂ ಕೂಡ ಸಾಕಷ್ಟು ಕೋಡ್ ವರ್ಡ್ಸ್ಗಳನ್ನ ಇವರು ಚಾಟ್ ಬಾಕ್ಸ್ನಲ್ಲಿ ಒಂದು ಕಮ್ಯುನಿಕೇಶನ್ಗಾಗಿ ಯೂಸ್ ಮಾಡಿರೋದು ಬೆಳಕಿಗೆ ಬರ್ತಾ ಇದೆ. ಶಾಹೀನ್ನ ಡಿ ತಂಡವನ್ನ ಡಿಕೋಡ್ ಮಾಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಯುಪಿಯ ಎಟಿಎಸ್ನ ರೇಡಾರ್ನಲ್ಲಿದೆ ಈ ಒಂದು ಡಿ ತಂಡ. ಡಿ ತಂಡದ ಪ್ರತಿಯೊಬ್ಬರಿಗೂ ಕೂಡ ವಿಭಿನ್ನ ಕೆಲಸ ಕಾರ್ಯವನ್ನ ಆಯೋಜನೆ ಮಾಡಲಾಗಿತ್ತು. ಶಾಹೀನ್ನ ವೈದ್ಯ ಸಹೋದ್ಯೋಗಿ ಡಿ ತಂಡದಲ್ಲೂ ಕೂಡ ಹಾಜರಿದ್ದ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಜೈಷೆ ಸಂಘಟನೆಗೆ ಕಳುಹಿಸಲಾದ ಮೆಸೇಜ್ನಲ್ಲಿ ಈ ಬಗ್ಗೆ ಉಲ್ಲೇಖಿಸಲಾಗಿದೆ. ಅಂದ್ರೆ ಶಾಹೀನ್ ಮೊಬೈಲ್ನ ಪಡೆದು ರಿಟ್ರೀವ್ ಮಾಡಿ ಆಕೆಯ ಚಾಟ್ ಬಾಕ್ಸ್ ಅನ್ನ ಓಪನ್ ಮಾಡಿದಾಗ ಸಾಕಷ್ಟು ವಿಷಯಗಳು ಬೆಳಕಿಗೆ ಬರ್ತಾ ಇದೆ. ಜೈಷೆ ಸಂಘಟನೆಗೆ ಕಳುಹಿಸಲಾದ ಸಂದೇಶದಲ್ಲಿ ಈ ಬಗ್ಗೆ ಉಲ್ಲೇಖಿಸಲಾಗಿದೆ. ಅಂದ್ರೆ ಡಿ ತಂಡದ ಪ್ರತಿಯೊಬ್ಬರಿಗೂ ಕೂಡ ವಿಭಿನ್ನ ಕೆಲಸ ಕಾರ್ಯಗಳ ನಿಯೋಜನೆಯಾಗಿತ್ತು. ಶಾಹೀನ್ನ ವೈದ್ಯ ಸಹೋದ್ಯೋಗಿ ಡಿ ತಂಡದಲ್ಲಿ ಹಾಜರಿದ್ದ. ಎಲ್ಲಾ ಭಯೋತ್ಪಾದಕರ ಕಮ್ಯುನಿಕೇಶನ್ಗಾಗಿ ಕೋಡ್ ವರ್ಡ್ಗಳನ್ನ ಬಳಸಲಾಗಿದೆ. ಜೈಷೆ ಸಂಘಟನೆಗೆ ಕಳುಹಿಸಲಾದ ಸಂದೇಶದಲ್ಲಿ ಈ ಬಗ್ಗೆ ಉಲ್ಲೇಖಿಸಲಾಗಿದೆ. ಯಾವುದನ್ನು ಕೂಡ ಅವರು ಡೈರೆಕ್ಟ್ ಆಗಿ ಮಾತಾಡ್ತಾ ಇರಲಿಲ್ಲ ಕಮ್ಯುನಿಕೇಶನ್ ನಲ್ಲಿ, ಬದಲಿಗೆ ಕೋಡ್ ವರ್ಡ್ಗಳನ್ನ ಯೂಸ್ ಮಾಡ್ತಾ ಇದ್ರು. ತನ್ನ ತಮ್ಮನನ್ನೇ ಬ್ರೇನ್ ವಾಶ್ ಮಾಡಿರ್ತಾಳೆ ಶಾಹೀನ್. ಹಿರಿಯ ಸಹೋದರ ಪರ್ವೇಜ್ ಅನ್ಸಾರಿಗೆ ಈಕೆ ಬ್ರೇನ್ ವಾಶ್ ಮಾಡಿರ್ತಾಳೆ. ತಮ್ಮನನ್ನೇ ಭಯೋತ್ಪಾದನೆಗೆ ತಂದಿದ್ಲು ಡೆವಿಲ್ ಡಾಕ್ಟರ್. ಶಾಹೀನ್ನಿಂದ ಭಯೋತ್ಪಾದಕ ಸಂಘಟನೆಗಳೊಂದಿಗೆ ಸಂಪರ್ಕ ನಡೀತಾ ಇತ್ತು. ಬ್ರೇನ್ ವಾಶ್ ಬಳಿಕ ಪರ್ವೇಜ್ಗೆ ಧರ್ಮದ ಅಮಲು ಏರಿರುತ್ತೆ. ತನ್ನ ತಮ್ಮನನ್ನೇ ಬ್ರೇನ್ ವಾಶ್ ಮಾಡಿರ್ತಾಳೆ ಶಾಹೀನ್. ಕಿರಿಯ ಸಹೋದರ ಪರ್ವೇಜ್ ಅನ್ಸಾರಿಗೆ ಈಕೆ ಸಂಪೂರ್ಣವಾಗಿ ಬ್ರೇನ್ ವಾಶ್ ಮಾಡಿರ್ತಾಳೆ. ತಮ್ಮನನ್ನೇ ಭಯೋತ್ಪಾದನೆಗೆ ತಂದಿದ್ಲು ಈ ಡೆವಿಲ್ ಡಾಕ್ಟರ್. ಶಾಹೀನ್ನಿಂದ ಭಯೋತ್ಪಾದಕ
ಸಂಘಟನೆಗಳೊಂದಿಗೆ ಸಂಪರ್ಕ ಕೂಡ ನಡೀತಾ ಇತ್ತು. ಬ್ರೇನ್ ವಾಶ್ ಬಳಿಕ ಪರ್ವೇಜ್ಗೆ ಧರ್ಮದ ಅಮಲು ಏರಿರುತ್ತೆ. ಇನ್ನು ಪರ್ವೇಜ್ ಅನ್ಸಾರಿ ಬಗ್ಗೆ ಸಂಪೂರ್ಣವಾದಂಥ ಬಹಿರಂಗಪಡಿಸುವಿಕೆಗಳು ಹಾಗೂ ಶಾಹೀನ್ ತನ್ನ ಕಿರಿಯ ಸಹೋದರ ಪರ್ವೇಜ್ ಅನ್ಸಾರಿಯನ್ನ ಬ್ರೇನ್ ವಾಶ್ ಮಾಡಿರ್ತಾಳೆ. ಶಾಹೀನ್ ತನ್ನ ಸಹೋದರ ಪರ್ವೇಜ್ನನ್ನ ಭಯೋತ್ಪಾದನೆಯ ಹಾದಿಗೆ ಕರ್ಕೊಂಡು ಹೋಗಿರ್ತಾಳೆ. ಪರ್ವೇಜ್ರನ್ನ ಪಾಕಿಸ್ತಾನಿ ಭಯೋತ್ಪಾದಕ ಸಂಘಟನೆಗಳೊಂದಿಗೆ ಸಂಪರ್ಕಕ್ಕೆ ತಂದವಳು ಆತನ ಅಕ್ಕ ಶಾಹೀನ್. ಪರ್ವೇಜ್ ಅನ್ಸಾರಿ ಹಿಂದೆ ಕ್ಲೀನ್ ಕವರ್ ಮಾಡ್ಕೊಂಡಿರ್ತಾರೆ ಮತ್ತು ಪ್ಯಾಂಟ್ ಮತ್ತು ಶರ್ಟ್ಗಳನ್ನು ಧರಿಸಿದ್ರು. ಆದಾಗ್ಯೂ ತೀವ್ರಗಾಮಿತ್ವಕ್ಕೆ ಒಳಗಾಗಿ ಬ್ರೇನ್ ವಾಶ್ ಮಾಡಿದ ನಂತರ ಅವರು ಉದ್ದನೆಯ ಗಡ್ಡ ಹಾಗೂ ಕುರ್ತಾ ಪೈಜಾಮ ಮತ್ತು ಕ್ಯಾಪ್ ಧರಿಸಲು ಪ್ರಾರಂಭಿಸಿರ್ತಾರೆ. ಅಂದರೆ ಈ ಹಿಂದೆ ಈತನ ತಮ್ಮ ಪರ್ವೇಜ್ ಅನ್ಸಾರಿ ಏನಿರ್ತಾನೆ, ಈತ ಕ್ಲೀನ್ ಶೇವ್ ಮಾಡ್ಕೊಂಡಿರ್ತಾನೆ, ಜೊತೆಗೆ ಪ್ಯಾಂಟ್ ಹಾಗೂ ಶರ್ಟ್ಗಳನ್ನ ಧರಿಸ್ತಾ ಇದ್ದ. ಆದರೆ ಯಾವಾಗ ಈಕೆ ಆತನನ್ನ ಬ್ರೇನ್ ವಾಶ್ ಮಾಡ್ತಾಳೋ, ಬ್ರೇನ್ ವಾಶ್ ಮಾಡಿದ ನಂತರ ಆತನ ಗೆಟಪ್ ಕೂಡ ಚೇಂಜ್ ಆಗುತ್ತೆ, ಆತನ ಹಾವಭಾವ ಚೇಂಜ್ ಆಗುತ್ತೆ. ಉದ್ದನೆಯ ಗಡ್ಡ ಬಿಡ್ತಾನೆ, ಜೊತೆಗೆ ಕುರ್ತಾ ಪೈಜಾಮ ಹಾಗೂ ಕ್ಯಾಪ್ ಅನ್ನ ಧರಿಸೋದಕ್ಕೆ ಈತ ಪ್ರಾರಂಭಿಸಿರ್ತಾನೆ. ಇಂಟ್ರಿಗಲ್ ವಿಶ್ವವಿದ್ಯಾಲಯದಲ್ಲಿ ಪರ್ವೇಜ್ನ ಸಂಬಳ 1.7 ಲಕ್ಷ ರೂಪಾಯಿ ಇರುತ್ತೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಪರ್ವೇಜ್ ಖಾತೆ ಹೊಂದಿದ್ದಾನೆ. ATS ಬ್ಯಾಂಕ್ನಿಂದ ಸಂಪೂರ್ಣ ಖಾತೆ ವಿವರಗಳನ್ನು ಕೋರಿದೆ. ಅಂದರೆ ಈ ಬ್ಯಾಂಕ್ನ ಏನು ಡೀಟೇಲ್ಸ್ ಇದೆ ಇದನ್ನು ATS ಅಧಿಕಾರಿಗಳು ಬ್ಯಾಂಕ್ ಡೀಟೇಲ್ಸ್ನ ಸಂಪೂರ್ಣವಾಗಿ ಕೊಡಬೇಕು ಎನ್ನುವುದಾಗಿ ಒಂದು ಸೂಚನೆಯನ್ನು ಕೂಡ ನೀಡಿದೆ. ಶಾಹೀನ್ UAEಯಲ್ಲಿ 2 ವರ್ಷಗಳ ಕಾಲ ಕೆಲಸವನ್ನ ಮಾಡಿರ್ತಾಳೆ. ಶಾಹೀನ್ ಕಾನ್ಪುರ ವೈದ್ಯಕೀಯ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಬಿಟ್ಟ ನಂತರ ಈಕೆ UAEಗೆ ತೆರಳಿರ್ತಾಳೆ. ಶಾಹೀನ್ ಪ್ರಯಾಣದ ಬಗ್ಗೆ ಮಾಹಿತಿಯನ್ನ ಆಕೆಯ ಪಾಸ್ಪೋರ್ಟ್ನಿಂದ ಪಡೆಯಲಾಗಿದೆ. 2016 ಮತ್ತು 2018 ನಡುವೆ ಶಾಹೀನ್ UAEಯಲ್ಲಿ ಕೆಲಸ ಮಾಡ್ತಾ ಇದ್ದು. ಈ ಸಂದರ್ಭದಲ್ಲಿ ಈಕೆಗೆ ಪಾಕಿಸ್ತಾನದ ನಂಟು ಸಿಕ್ಕಿದೆ ಎನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಶಾಹೀನ್ UAEಯಲ್ಲಿ ಕೆಲಸ ಮಾಡ್ತಿದ್ದಾಗ ಪಾಕಿಸ್ತಾನಕ್ಕೆ ತನ್ನ ಮಾರ್ಗವನ್ನ ಬದಲಾಯಿಸಿದ್ದಾಳೆ ಅಂತ ತನಿಖಾ ಸಂಸ್ಥೆಗಳು ಶಂಕಿಸಿವೆ. ಇನ್ನು UAEಯಲ್ಲಿದ್ದಾಗ ಶಾಹೀನ್ ಜೈಷ್ನ ಮಹಿಳಾ ವಿಭಾಗವಾದ ಜಮಾತ್ ಎ ಮೊಮಿನಾತ್ಗಾಗಿ ತರಬೇತಿಯನ್ನು ಕೂಡ ಪಡೆದಿದ್ಲು ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 2009ರಿಂದ 2013ರವರೆಗೆ ಕಾನ್ಪುರದಲ್ಲಿ ವಾಸಿಸುತ್ತಿದ್ದಾಗ ಶಾಹೀನ್ ಹಲವಾರು ಮೂಲಭೂತವಾದಿಗಳೊಂದಿಗೆ ಸಂಪರ್ಕಕ್ಕೆ ಬಂದರು ಮತ್ತು ಹಿಜಾಬ್ ಧರಿಸೋದಕ್ಕೆ ಈಕೆ ಅಲ್ಲಿಂದ ಪ್ರಾರಂಭಿಸಿರ್ತಾಳೆ. ಯಾಕೆಂದ್ರೆ ಈ ಹಿಂದಿನ ಫೋಟೋಸ್ ಅಲ್ಲಿ ನಾವು ನೋಡಿರ್ತೀವಿ ಆಕೆ ಬುರ್ಕಾ ಧರಿಸಿಲ್ಲ. ಆದರೆ 2009ರಿಂದ 2013ರವರೆಗೆ ಯಾವಾಗ ಈಕೆ ಕೆಲವೊಂದು ಮೂಲಭೂತವಾದಿಗಳೊಂದಿಗೆ ಸಂಪರ್ಕಕ್ಕೆ ಬಂದ್ಲೋ ಆಗ ಈಕೆ ಮತ್ತೆ ಹಿಜಾಬನ್ನು ಧರಿಸೋದಕ್ಕೆ ಪ್ರಾರಂಭಿಸಿದ್ಲು. 2013ರಲ್ಲಿ ಕಾನ್ಪುರದ GSVM ವೈದ್ಯಕೀಯ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ತೊರೆದ ನಂತರ ಶಾಹೀನ್ ಅವರ ಪ್ರಯಾಣದ ಇತಿಹಾಸದ ತನಿಖೆ ತೀವ್ರಗೊಂಡಿತು. ಆಕೆಯ ಪಾಸ್ಪೋರ್ಟ್ ಅನ್ನು ಕೂಡ NIA ಅಧಿಕಾರಿಗಳು ಪಡೆದು ಪಾಸ್ಪೋರ್ಟ್ ಮೂಲಕ ಆಕೆ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ಲು, ಆಕೆಯ ಟ್ರಾವೆಲ್ ಹಿಸ್ಟ್ರಿಯ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. UP ATSನ ರೇಡಾರ್ನಲ್ಲಿ ಇದೀಗ ಡಿ ತಂಡ ಇರುವಂಥದ್ದು. ಶಾಹೀನ್ನ ಡಿ ತಂಡವನ್ನು ಡಿಕೋಡ್ ಮಾಡಲಾಗಿದೆ. ಶಾಹೀನ್ನ ವೈದ್ಯ ಸಹೋದ್ಯೋಗಿ ಡಿ ತಂಡದಲ್ಲಿ ಹಾಜರಿದ್ದ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಜೈಷ್ ಎ ಮೊಹಮ್ಮದ್ಗೆ ಕಳುಹಿಸಲಾದ ಸಂದೇಶದಲ್ಲಿ ಡಿ ತಂಡದ ಬಗ್ಗೆ ಉಲ್ಲೇಖಿಸಲಾಗಿದೆ. ಶಾಹೀನ್ ಅವರ ಚಾಟ್ ಬಾಕ್ಸ್ನಲ್ಲಿ ಡಿ ತಂಡದ ಹೆಸರನ್ನ ಉಲ್ಲೇಖಿಸಲಾಗಿದೆ. ಎಲ್ಲ ಭಯೋತ್ಪಾದಕರು ಕಮ್ಯುನಿಕೇಷನ್ಗಾಗಿ ಒಂದು ಕೋಡ್ ವರ್ಡ್ಸ್ಗಳನ್ನು ಹೊಂದಿರ್ತಾರೆ. ಅಂದರೆ ಭಯೋತ್ಪಾದಕರಿಗೆ ಸ್ಪೆಷಲಿಸ್ಟ್ ಅನ್ನುವಂತಹ ಪದಗಳನ್ನು ಬಳಸಲಾಗ್ತಾ ಇತ್ತು. ಚಾಟ್ ಬಾಕ್ಸ್ನಲ್ಲಿ ಪರಸ್ಪರ ಕಮ್ಯುನಿಕೇಷನ್ ನಡೆಸೋದಕ್ಕೆ ಹೃದಯ ತಜ್ಞ, ಕಣ್ಣಿನ ತಜ್ಞ ಮತ್ತು ವೈದ್ಯನಂತಹ ಪದಗಳನ್ನು ಬಳಸಲಾಗ್ತಾ ಇತ್ತು. ಇಲ್ಲಿ ಉಗ್ರರು ಅಥವಾ ಭಯೋತ್ಪಾದಕರು ಎನ್ನುವ ಬದಲಿಗೆ ಇಲ್ಲಿ ಹೃದಯ ತಜ್ಞ, ಕಣ್ಣಿನ ತಜ್ಞ ಅಥವಾ ವೈದ್ಯ ಎನ್ನುವಂತಹ ಪದಗಳನ್ನು ಬಳಸ್ತಾ ಇದ್ರು. ಅಂದರೆ ಅದು ಇವರ ಕೋಡ್ ವರ್ಡ್ ಆಗಿತ್ತು. ಡಿ ತಂಡದ ಪ್ರತಿಯೊಬ್ಬರಿಗೂ ಕೂಡ ವಿಭಿನ್ನ ಕೆಲಸಗಳನ್ನು ನಿಯೋಜಿಸಲಾಗಿತ್ತು. ಇನ್ನು ಆ ಕೆಲಸಗಳನ್ನು ಸಂಕೇತಿಸಲಾಗಿತ್ತು. ಹಣವನ್ನ ಜೋಡಿಸೋದಕ್ಕೆ ಕಾರ್ಯಾಚರಣೆ ಸಿದ್ಧತೆ ಎಂಬ ಪದವನ್ನು ಬಳಸಲಾಗ್ತಾ ಇತ್ತು. ಅಂದರೆ ಯಾವ ರೀತಿ ಇವರು ಮಿಸ್ಗೈಡ್ ಮಾಡೋದಕ್ಕೆ, ಯಾರಿಗೂ ಗೊತ್ತಾಗಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿ ಬೇರೆ ಬೇರೆ ಕೋಡ್ ವರ್ಡ್ಗಳನ್ನು ಬಳಸ್ತಾ ಇದ್ರು. ಹಣವನ್ನ ಜೋಡಿಸೋದಕ್ಕೆ ಅಥವಾ ಹಣ ನನಗೆ ಸಿಕ್ಕಿದೆ, ನನಗೆ ಕಲೆಕ್ಟ್ ಆಗಿದೆ ಎನ್ನುವಂತಹ ಪದದ ಬದಲಿಗೆ ಕಾರ್ಯಾಚರಣೆ ಸಿದ್ಧತೆ ಎನ್ನುವಂತಹ ಪದವನ್ನು ಬಳಸಲಾಗ್ತಾ ಇತ್ತು. ಇನ್ನು ಸಣ್ಣ ಶಸ್ತ್ರಾಸ್ತ್ರಗಳಿಗೆ ಔಷಧಿ ದಾಸ್ತಾನುಗಳನ್ನು ಬಳಸಲಾಗ್ತಾ ಇತ್ತು. ಈ ರೀತಿ ಇವರು ಕೋಡ್ ವರ್ಡ್ಸ್ ಮುಖಾಂತರ ಕಮ್ಯುನಿಕೇಷನ್ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ.